ವೆಲ್ಕಮ್ ಟು ನೀಲಿಮಾ ರವಿಕುಮಾರ್ ಹೋಮ್ ಲಾಗ್ಸ್. ಹೇಗಿದ್ರೆ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ. ಇದು ನಮ್ಮದು ಫಸ್ಟ್ ವಿಡಿಯೋ. ಎಲ್ಲರೂ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಫಸ್ಟ್ ರೆಸಿಪಿನ ಎಲ್ರಿಗೂ ಇಷ್ಟವಾದಂಥ ಟೊಮೆಟೊ ಚಟ್ನಿ ರೆಸಿಪಿನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂತಂದ್ರೆ ಇದನ್ನು ಭಾಳ ಜನ ಕೇಳಿದರು, ನನ್ನ ಕಲೀಗ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು. ನಾವು ಯಾವುದ್ರ ಬಾಕ್ಸ್ ತೊಗೊಂಡು ಹೋದಾಗ ಈ ಚಟ್ನಿ ಯಾವ ಥರ ಮಾಡ್ತೀಯಾ ಹೇಳ್ಕೊಡು ಅಂತೇಳಿ. ಬಟ್ ಎಲ್ರಿಗೂ ನಾನೇನು ಮಾಡಿದ್ದೆ, ಓರಲ್ಲಿ ಹೇಳಿದ್ದೆ, ಅಂದರೆ ಅವ್ರಿಗೆ ಯಾವ ಥರ ಮಾಡೋದು ಅಂತ ಹೇಳಿದ್ದೆ. ಬಟ್ ಅದು ಕೆಲವೊಬ್ರಿಗೆ ಅಷ್ಟು ಎಫೆಕ್ಟಿವ್ ಅನ್ನಿಸ್ಲಿಲ್ಲ. ಹಾಗಾಗಿ ನಾನು ಇವತ್ತು ಒಂದು ಆ ರೆಸಿಪಿನೇ ವಿಡಿಯೋ ಮಾಡಿ ತೋರಿಸೋಣ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಯಾಕಂದರೆ ತುಂಬ ಜನ ವರ್ಕಿಂಗ್ ವುಮೆನ್ಸ್ ಇರ್ತಾರೆ, ಅವರೆಲ್ಲ ಮನೆಯಲ್ಲೆಲ್ಲ ಆಫೀಸ್ಗೆಲ್ಲ ಹೋಗ್ತಾ ಇರ್ತಾರೆ. ಮಾರ್ನಿಂಗ್ ಎದ್ದರೆ ಸಾಕು ಅವ್ರದ್ದು ಏನಾಗುತ್ತೆ ಅಂತಂದ್ರೆ ರುಟು. ಸೊ ಎಲ್ಲರಿಗೂ ಸ್ವಲ್ಪ ಬರ್ಡನ್ ಅನಿಸುತ್ತಾ, ಅದಕ್ಕಾಗಿ ನಾನು ಈಸಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆ ರೆಸಿಪಿ ಏನಪ್ಪ ಅಂತಂದರೆ ಟೊಮ್ಯಾಟೊ ಚಟ್ನಿ ಆಲ್ರೆಡಿ ನೀವು ಏನಾರ ಅನ್ಕೋತಿರ್ಬೋದು, ಟೊಮ್ಯಾಟೊ ಚಟ್ನಿ ಆಲ್ರೆಡಿ ಬಂದಿರುತ್ತಲ್ಲ, ಇದೇನಿದೆ ಹೊಸದಾಗಿ ಅಂತ. ಬಟ್ ಇದು ಸ್ಪೆಷಲ್ ಆಗಿರುವಂಥ ಟೊಮ್ಯಾಟೊ ಚಟ್ನಿ. ಏನಪ್ಪ ಅಂತಂದರೆ ಇದನ್ನು ನಾವು ಉಪ್ಪಿನಕಾಯಿ ಥರ ಸ್ಟೋರ್ ಮಾಡಿ ಇಟ್ಕೋಬೋದು. ಎಷ್ಟಂತಂದರೆ ನಾವು ಫ್ರಿಜ್ ಇಲ್ಲ ಏನಿಲ್ಲಪ್ಪ ಇವಾಗ ಅಂತಂದರೆ 15ರಿಂದ 1 ತಿಂಗಳವರೆಗೂ ಈ ಚಟ್ನಿ ಹಾಳಾಗಲ್ಲ. ಮತ್ತು ಇಲ್ಲಪ್ಪ ಇವನ್ ನಾವು ಫ್ರಿಜ್ ಒಳಗೆ ಇಟ್ಕೊಡ್ತೀವಿ ಅಂದರೆ 2ರಿಂದ 3 ತಿಂಗಳವರೆಗೂ ಅಂತೂ ಏನೂ ಆಗೋದೇ ಇಲ್ಲ. ಸೊ ನೀವು ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಆಲ್ರೆಡಿ ನಾನು ತುಂಬ ಜನರಿಗೆ ಸಜೆಷನ್ ಮಾಡಿದ್ದೆ, ಬಟ್ ತುಂಬ ಜನರು ಚೆನ್ನಾಗಿದೆ ಅಂತ ಹೇಳಿದರು. ಸೊ ಅದಕ್ಕೆ ಎಲ್ಲರ ಜೊತೆ ಶೇರ್ ಮಾಡೋಣ ಅಂತಂದು ಇವತ್ತು ಈ ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡೋಣ ಏನೇನು ರೆಸಿಪಿ, ಯಾವ ಥರ ಮಾಡೋದು ಏನೋ ಅಂತಂದು ಎಲ್ಲರೂ ನೋಡೋಣ ಬನ್ನಿ. ಬೇಕಾಗಿರುವಂಥ ಸಾಮಗ್ರಿ: ಟೊಮ್ಯಾಟೊ ಕೆಂಪಗಾಗಿರಬೇಕು, ಒಳ್ಳೆ ಎಣ್ಣೆ, ಖಾರ, ಉಪ್ಪು, ಅರಿಶಿನ, ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ, ಕರಿಬೇವು, ಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಮೆಂತ್ಯ, ಕಡಲೆಬೇಳೆ, ಉದ್ದಿನಬೇಳೆ, ಹುಣಸೆಹಣ್ಣು, ಸ್ವಲ್ಪ ಇಂಗು. ಇವಾಗ ಆಗಲೇ ತೋರಿಸಿದಂಥ ಟೊಮ್ಯಾಟೊ ಹಣ್ಣನ್ನು ನಾನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ದೊಡ್ಡ ದೊಡ್ಡ ಪೀಸ್ ಆದರೆ ಸಾಕು. ಕಟ್ ಮಾಡ್ಬೇಕಾದ್ರೆ ನಾನೇನು ಮಾಡಿದ್ದೆ, ಸ್ಟೌವ್ನ ಆನ್ ಮಾಡಿಬಿಟ್ಕೊಂಡು ಈ ಬಾಣಲಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗಲಿಕ್ಕೆ ಬಿಟ್ಟಿದ್ದೆ ನಾನು. ಬಿಸಿ ಆದಮೇಲೆ ಈ ಟೊಮ್ಯಾಟೋನ ಇದ್ರೊಳಗೆ ಹಾಕಬೇಕು. ಈ ಟೊಮ್ಯಾಟೊ ಇದ್ರೊಳಗೆ ಹಾಕಿ ಸ್ವಲ್ಪ ಮೀಡಿಯಮ್ ಉರಿ ಒಳಗೆ ಬಿಟ್ಟು ಇದನ್ನು ನಾವು ಬೇಯಿಸ್ಕೋಬೇಕು. ಇದಕ್ಕೆ ಮತ್ತೆ ಏನು ನೀರು ಏನೂ ಹಾಕುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಇದನ್ನಿಷ್ಟು ಹಾಕಿ ಬಿಟ್ಟರೆ ಸಾಕು. ಇದು ಬಾಯ್ಲ್ ಆಗಬೇಕು. ಬಾಯ್ಲ್ ಆಗಿ ಪೂರ್ತಿ ಇದರೊಳಗಿಂದೆಲ್ಲ ನೀರು ಹೊರಗೆ ಬಂದುಬಿಟ್ಟು ಮೆತ್ತಗಾದ್ಮೇಲೆ ಅವಾಗ ನಾನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡ್ತೀನಿ. ಇದು ಮೇನ್ ಟೊಮ್ಯಾಟೊ ಚಟ್ನಿ ಮಾಡ್ಕೊಳ್ಳೋ ಇದನ್ನು ಮಾಡಿ ಯಾಕೆ ಇಟ್ಕೋಬೇಕಪ್ಪ ಅಂತಂದರೆ, ಇದು ಜಾಸ್ತಿ 15 ಗಂಟೆ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಈಗ ಎಲ್ಲ ವರ್ಕಿಂಗ್ ವುಮೆನ್ಸ್, ಪೇರೆಂಟ್ಸ್ ಎಲ್ಲ ಹುಡುಗರಿಗೆಲ್ಲ ಹೋಗ್ತಿರ್ತಾರೆ, ಸ್ಕೂಲ್ಗೆಲ್ಲ ಹೋಗ್ತಿರ್ತಾರೆ, ಈಗ ಮನೆಯೊಳಗೆಲ್ಲ ಆಫೀಸ್ಗೆಲ್ಲ ಹೋಗ್ತಿರ್ತಾರೆ. ಆ ಟೈಮ್ ಒಳಗೆ ನಿಮ್ಗೆ ಏನು ಆಗುತ್ತಪ್ಪ ಅಂತಂದರೆ, ಇದು ರೆಡಿಮೇಡ್ ಈ ಥರ ಚಟ್ನಿ ಏನಾದರೂ ರೆಡಿ ಇತ್ತಪ್ಪ ಅಂದ್ರೆ ಈ ಚಟ್ನಿನ ನಾವು ಇಡ್ಲಿ, ದೋಸೆ, ಪಡ್ಡು ಮತ್ತು ರೈಸ್ ಇದೆಲ್ಲಕ್ಕೂ ಯೂಸ್ ಮಾಡ್ಬೋದು. ಇದನ್ನೇನು ಮಾಡಬೇಕು, ಕೆಲವೊಬ್ರು ಇಡ್ಲಿ, ದೋಸೆ, ಪಡ್ಡು ಅಂತಂದರೆ ಈ ಚಟ್ನಿ ತೊಗೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ರೆಡಿಮೇಡ್ ಚಟ್ನಿ ಥರ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಮಗೆ ರೈಸ್ ಒಳಗೆ ನಾವು ರೈಸ್, ಟೊಮ್ಯಾಟೊ ಬಾತ್ ಥರ ಏನಾರು ಮಿಕ್ಸ್ ಮಾಡಿ ಬಾಕ್ಸಿಗೆ ಕೂಡ ಇಡ್ಬೋದು. ಇದ್ರೊಳಗೆ ಸ್ವಲ್ಪ ಬಿಸಿ ಅನ್ನೋದ್ರೊಳಗೆ ತುಪ್ಪ ಹಾಕಿ ಈ ಚಟ್ನಿ ಹಾಕಿ ಮಿಕ್ಸ್ ಮಾಡಿ ಇಟ್ಬೇಕು. ಅಂದರೆ ಆ್ಯಸ್ ಅದು ಟೊಮ್ಯಾಟೊ ಬಾತ್ ಥರ ಇರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಉಪ್ಪು, ಖಾರ, ಹುಳಿ ಜಾಸ್ತಿ ಆಗಿದ್ದರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದನ್ನು ನೀವು ಕೂಡ ಒಂದ್ಸರಿ ಮಾಡಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಮ್ಗೆ ಕಮೆಂಟ್ ಮಾಡಿ. ಇಲ್ಲಿ ನಾನು 1 kgಕ್ಕಿಂತ ಕಡಿಮೆ ಆಗುವಷ್ಟು ಟೊಮ್ಯಾಟೊ ಹಣ್ಣು ತೊಗೊಂಡಿದ್ದೀನಿ. ಇದಕ್ಕೆ ತಕ್ಕಷ್ಟು ನಾನು ಅರ್ಧ ಉಂಡೆಯಷ್ಟು ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಕೆಲವೊಬ್ಬರು ಹುಣಸೆಹಣ್ಣು ಕಡಿಮೆ ತಿಂತೀರಿ, ಹುಳಿ ಕಡಿಮೆ ತಿಂತೀರ ಅಂದರೆ ಕಡಿಮೆ ಹಾಕ್ಕೋಬೋದು. ಜಾಸ್ತಿ ತಿಂತೀವಿ ಪರವಾಗಿಲ್ಲ ಅಂದವರು ಜಾಸ್ತಿ ಹಾಕ್ಕೋಬೋದು. ಬಟ್ ನಾವಿಲ್ಲಿ ಉಪ್ಪು, ಖಾರ, ಹುಳಿ ಸಮಾನವಾಗಿ ತಿನ್ನೋದ್ರಿಂದ ನಾನು ಸ್ವಲ್ಪ ಅರ್ಧ ಉಂಡೆಯಷ್ಟು ನಾನು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇಲ್ಲಿ ಉಪ್ಪು ನಮಗೆ ಜಾಸ್ತಿನೇ ಬರುತ್ತೆ, ಜಾಸ್ತಿ ಹಾಕಬೇಕಾಗುತ್ತೆ. ಯಾಕಂದರೆ ಹುಳಿ ಜಾಸ್ತಿ ಇರೋದ್ರಿಂದ ಉಪ್ಪು ಜಾಸ್ತಿ ಬರುತ್ತೆ, ಜಾಸ್ತಿ ಹಾಕ್ಕೋಬೇಕು. ಇಲ್ಲ ಅಂತಂದರೆ ಸಪ್ಪೆ ಸಪ್ಪೆ ಆಗುತ್ತೆ. ಈಗ ನಾವು ಉಪ್ಪು ಮತ್ತು ಹುಣಸೆಹಣ್ಣನ್ನು ಇವಾಗಲೇ ಹಾಕ್ಕೋಬೇಕು. ಆಮೇಲೆ ಹಾಕ್ಕೊಂಡ್ರೆ ಅದು ಏನಾಗುತ್ತೆ, ಉಪ್ಪು ಎಲ್ಲ
ನೀರು ಬಿಡುತ್ತೆ. ಸೊ ನೀವು ನೀರು ಬಿಡೋದ್ರಿಂದ ನಿಮ್ದು ಏನಾಗುತ್ತೆ, ಮಾಡಿರುವಂಥ ಚಟ್ನಿ ತೆಳುವಾಗಿ ಬರುತ್ತೆ, ಗಟ್ಟಿಯಾಗಿ ಬರೋಂಗಿಲ್ಲ. ಸೊ ಆಮೇಲೆ ನೀವು ಒಗ್ಗರಣೆ ಕೊಡೋ ಟೈಮಲ್ಲಿ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ಸೊ ಅದೆಲ್ಲ ಪ್ರಾಬ್ಲಮ್ ಬೇಡಪ್ಪ ಅಂತಂದ್ರೆ ನಾವು ಇವಾಗಲೇ ಹಾಕ್ಕೋಬೇಕು. ಬಟ್ ನಾನು ಈ ವಿಡಿಯೋದಲ್ಲಿ ಲಾಸ್ಟ್ ಹಾಕಿದ್ದೀನಿ, ಬಟ್ ನೀವು ಯಾರು ಲಾಸ್ಟ್ ಹಾಕೋಕೆ ಹೋಗ್ಬೇಡ್ರಿ. ಟೊಮ್ಯಾಟೋನ ಬಾಯ್ಲ್ ಮಾಡೋ ಟೈಮಲ್ಲೇ ನೀವು ಉಪ್ಪು ಮತ್ತು ಹುಣಸೆ ಹಣ್ಣನ್ನು ಹಾಕ್ಕೋಬೇಕು. ಇದನ್ನು ಮಾಡೋ ಟೈಮಲ್ಲೇ ನಾನು ಪಕ್ಕದಲ್ಲೇ ಒಂದು ಸಣ್ಣ ಬಾಣಲಿನ ಇಟ್ಕೊಂಡು ಆ ಬಾಣಲಿ ಒಳಗೆ ಸ್ವಲ್ಪ ಮೆಂತ್ಯನ ತೊಗೊಂಡ್ಬಿಟ್ಟು ಇದ್ರಾಗ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯನ ತೊಗೊಂಡಿದ್ದೀನಿ. ತೊಗೊಂಡು ಅವನ್ನ ಸಿಮ್ಮೊಳಗೆ ಇಟ್ಕೊಂಡು ಫ್ರೈ ಹುರ್ಕೋತಾ ಇದ್ದೀನಿ. ಇದೆಲ್ಲ ಹುರ್ಕೊಂಡ್ಮೇಲೆ ಸ್ವಲ್ಪ ಸಿಮ್ಮೊಳಗೆ ಇಟ್ಕೊಂಡು ಹುರ್ಕೋಬೇಕು. ಇವೆಲ್ಲ ಕೆಂಪಗಾಗಿ ನಮ್ಮದು ಹಸಿ ವಾಸನೆ ಹೋಗೋ ತನಕ, ಅದು ಮೆಂತ್ಯದ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ನೆಕ್ಸ್ಟ್ ಇವನ್ನಲ್ಲಿ ಒಂದು ಪಾತ್ರೆ ತೊಗೊಂಡು ತಣ್ಣಗಾಗಲಿಕ್ಕೆ ಬಿಡಬೇಕು. ನೆಕ್ಸ್ಟ್ ನಾನು ಇದೇ ಬಾಣಲಿ ಒಳಗೆ ನೆಕ್ಸ್ಟು ಸಾಸಿವೆನ ಕೂಡ ಹುರ್ಕೋತಾ ಇದ್ದೀನಿ. ಸಾಸಿವೆನ ಕೂಡ ಅದೇ ಥರ ನಾವೇನು ಮಾಡಬೇಕು ಅಂತಂದರೆ ಸಿಮ್ಮಲ್ಲಿ ಇಟ್ಕೊಂಡೆ ಹುರ್ಕೋಬೇಕು. ಬಟ್ ಸಾಸಿವೆ ಸ್ಪೀಡಾಗಿ ಚಟಪಟ ಅಂದು ಸ್ಪೀಡಾಗಿ ಹುರಿತಾವು. ಸೊ ಅದಕ್ಕೆ ಹುಷಾರಾಗಿ ನಾವು ಪೂರ್ತಿ ಹೊತ್ತಿಸ್ಲಾರ್ದಂಗೆ, ಪೂರ್ತಿ ಹಸಿನೂ ಇರಲಾರ್ದಂಗೆ ಸಮಾನವಾಗಿ ಫ್ರೈ ಮಾಡಿಕೊಂಡು ಇಮಿಡಿಯೇಟ್ ಚಟಪಟ ಅನ್ನೋದು ಸ್ಟಾರ್ಟ್ ಆದ ತಕ್ಷಣ ಇಮಿಡಿಯೇಟಾಗಿ ನಾವು ತೊಗೊಂಬಿಡ್ಬೇಕಾಗುತ್ತೆ. ಇವನ್ನೆರಡೂ ಸೇರಿಸ್ಕೊಂಡು ನಾನು ಒಂದು ಪಾತ್ರೆ ಒಳಗೆ ಆರ್ಲಿಕ್ಕೆ ಬಿಟ್ಟಿದ್ದೆ. ಇದೆಲ್ಲ ತಣ್ಣಗಾದ್ಮೇಲೆ ಎರಡು ಸೇರಿಸ್ಕೊಂಡು ನಾವು ಮಿಕ್ಸಿ ಮಾಡಿ ಇಟ್ಕೋಬೇಕು. ನೆಕ್ಸ್ಟು ಇದು ಮಿಕ್ಸಿ ಮಾಡಿ ಇಟ್ಕೊಂಡ್ಮೇಲೆ ನಾವು ಆಲ್ರೆಡಿ ಬಾಯ್ಲ್ ಮಾಡೋಕೆ ಇಟ್ಟಿದ್ವಲ್ಲ, ಅದೆಲ್ಲ ನೀರೆಲ್ಲ ಹೋಗಿ ಕೆಳಗೆ ತಳ ಎಲ್ಲ ಹೊತ್ತುತ್ತಾ ಇದೆ. ಸೊ ನಾನೇನು ಮಾಡ್ತಾಯಿದ್ದೀನಿ, ನೆಕ್ಸ್ಟ್ ಅದನ್ನೇ ಇನ್ನೊಂದು ಸರಿ ಎಲ್ಲ ಕಲಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ತಳ ಎಲ್ಲ ಹೊತ್ತಲಾರ್ದಂಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಟೈಮು ಈ ಕನ್ಸಿಸ್ಟೆನ್ಸಿ ನಮಗೆ ಬಂದರೆ ಸಾಕು. ಈ ಸ್ಟೇಜಲ್ಲಿ ನಾವು ನಮ್ಮ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಆ್ಯಡ್ ಮಾಡ್ಕೋಬೇಕು. ಈ ಟೈಮಲ್ಲಿ ನಾನು ಫಸ್ಟಿಗೆ ಬಂದುಬಿಟ್ಟು ಅರಿಶಿನ ಸೇರಿಸ್ಕೋತಾ ಇದ್ದೀನಿ. ಇದನ್ನು ನೋಡಿಕೊಂಡು ಇಷ್ಟು ಗಟ್ಟಿಯಾಗಿ ಬಂದರೆ ಸಾಕು ನಮಗೆ. ಯಾಕಂದರೆ ಅದು ಸ್ವಲ್ಪ ಇದಾದಮೇಲೆ ತಣ್ಣಗಾದಮೇಲೆ ಗಟ್ಟಿ ಆಗುತ್ತೆ. ಸೊ ಈ ಕನ್ಸಿಸ್ಟೆನ್ಸಿ ಇದ್ದಾಗಲೇ ನಾವು ನಮ್ಮ ಹತ್ರ ಇರೋ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಬಿಡ್ಬೇಕು. ಮೀನ್ಸ್ ಅರಿಶಿನ ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡ್ರೆ ಸಾಕು. ನೆಕ್ಸ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಬಟ್ ನಾನು ಆಗಲೇ ವಿಡಿಯೋದಲ್ಲಿ ಹೇಳ್ದಂಗೆ ನಾನು ಮುಂಚೆನೇ ಹಾಕ್ಕೋಬೇಕಿತ್ತು, ಮುಂಚೆನೇ ಹಾಕ್ಕೋಲಿಲ್ಲ. ಸೊ ಹಾಗಾಗಿ ನಾನು ಇವಾಗ ಹಾಕ್ಕೋತಾ ಇದ್ದೀನಿ. ಬಟ್ ಇವಾಗ ಹಾಕ್ಕೊಳ್ಳೋದು ರಾಂಗ್ ಆಗುತ್ತೆ, ಹಾಕ್ಕೋಬಾರ್ದು. ಬಟ್ ನಾನು ಹಾಕ್ಕೊಂಡಿದ್ದೀನಿ, ಪ್ರಾಬ್ಲಮ್ ಏನಿಲ್ಲ. ಯಾಕಂದರೆ ಇದು ನಮ್ಗೆ ತಿಂಗಳಗಂಟ್ಲೆ ಏನು ಬರೋಂಗಿಲ್ಲ, ನಾವು 1 ವೀಕ್ ಒಳಗೆ ಖಾಲಿ ಆಗುತ್ತೆ. ಇದು ನಮ್ಮ ಮನೆಯವ್ರಿಗೆ ಭಾಳ ಫೇವ್ರೆಟ್ ರೆಸಿಪಿ. ಸೊ ಹಾಗಾಗಿ ಅಷ್ಟು ದಿನ ಏನು ಹೋಗೋಂಗಿಲ್ಲ, ಜಲ್ದಿನೇ ಖಾಲಿ ಮಾಡ್ತೀವಿ. ಸೊ ಇದಕ್ಕೆ ನೆಕ್ಸ್ಟು ನಾನು ಖಾರ ಹಾಕ್ಕೋತಾ ಇದ್ದೀನಿ. ಇದು ನಾವು ಮಾಡಿರುವಂಥ ಖಾರ, ಇದು ಓನ್ಲಿ ಈ ಥರ ಚಟ್ನಿ ಮತ್ತು ಉಪ್ಪಿನಕಾಯಿಗಂತಲೇ ರೆಡಿ ಮಾಡಿದ್ದು ಹೋಮ್ ಮೇಡ್ ಖಾರ ಇದು ಯಾವುದೇ ಶಾಪಿಂದ ತಂದಿದ್ದಲ್ಲ. ಎಷ್ಟು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಎಸ್ಪೆಷಲಿ ನಾವು ಚಟ್ನಿ, ಉಪ್ಪಿನಕಾಯಿ ಈ ಥರ ಮಾಡಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ರೆಡಿ ಮಾಡಿ ಇದು 1 ವರ್ಷದ್ದು, ನಮ್ಮದು ಹೋದ ವರ್ಷ ನಾನು ರೆಡಿ ಮಾಡಿಸ್ಕೊಂಡಿದ್ದು. ಇವಾಗಲೂ ಅದು ಎಷ್ಟು ರೆಡ್ ಆಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ಖಾರನೂ ಸಮಾನವಾಗಿರುತ್ತೆ, ಜಾಸ್ತಿ ಇರಲ್ಲ, ಕಡಿಮೆ ಇರಲ್ಲ. ಬಟ್ ಕಲರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿರುವಂಥ ಯಾವುದೇ ರೆಸಿಪಿ ಆದರೂ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ, ರೆಡ್ ಆಗಿ. ನೆಕ್ಸ್ಟ್ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಇವಾಗ ನೀವು ಫ್ರೈ ಮಾಡಬೇಕಾದ್ರೆ ಹಾಕ್ಕೋಬೇಕಾಗಿಲ್ಲ, ಇವಾಗ ಹಾಕ್ಕೋಬೇಕು. ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ಇದಕ್ಕೆ ನಾವು ಆಗಲೇ ಮಿಕ್ಸಿ ಮಾಡಿ ಇಟ್ಕೊಂಡಂಥ ಏನು ಮೆಂತ್ಯ ಮತ್ತು ಸಾಸಿವೆ ಪುಡಿಯನ್ನು ಇವಾಗ ಹಾಕ್ಕೋಬೇಕು ನಾವು. ಅದು ವಿಡಿಯೋದಲ್ಲಿ ಮಿಸ್ ಆಗಿದೆ, ಬಟ್ ಇವಾಗ ಆ್ಯಡ್ ಮಾಡ್ಕೋಬೇಕು. ಇವಾಗ ಆ್ಯಡ್ ಮಾಡಿಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದು ತಣ್ಣಗಾದ್ಮೇಲೆ ನಾವೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ನಾವೇನು ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ಮಿಕ್ಸಿ ಹಾಕಬೇಕು. ಬಟ್ ಮಿಕ್ಸಿ ಹಾಕೋಬೇಕಾದ್ರೆ ನಾವು ನುಣ್ಣಗೆ ಮಿಕ್ಸಿ ಹಾಕಬಾರ್ದು, ಭಾಳ ಮೆತ್ತಗೆ ಮಿಕ್ಸಿ ಹಾಕಬಾರ್ದು. ಸ್ವಲ್ಪ ಟೊಮ್ಯಾಟೊ ಸ್ವಲ್ಪ ಪೀಸಸ್ ಥರ ಕಾಣ್ತಾ ಇರಬೇಕು. ಅವಾಗ ನಾವೆಲ್ಲ ಕಲಿಸ್ಕೊಂಡು ತಿಂತಾ ಇರಬೇಕಾದ್ರೆ ಅಲ್ಲಲ್ಲೇ ಟೊಮ್ಯಾಟೊ ಪೀಸಸ್ ನಮ್ಮ ಬಾಯಿಗೆ ಹತ್ತಾಯಿದ್ರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇನ್ನು ಭಾಳ ಮೆತ್ತಗೆ ಮಾಡಿದರೆ ಅಷ್ಟು ಟೇಸ್ಟು ಅನಿಸಲ್ಲ. ಸೊ ನೀವು ಮಿಕ್ಸಿ ಹಾಕೋಬೇಕಾದ್ರೆ ಜಾಸ್ತಿ ಹೊತ್ತು ಮಿಕ್ಸಿ
ಹಾಕುವಂಥ ಅವಶ್ಯಕತೆ ಇಲ್ಲ. 1 ರೌಂಡ್ ಅಥವಾ 1-2 ರೌಂಡ್ ತಿರುಗಿಸಿದ್ರೆ ಸಾಕು, ಅದು ಮೆತ್ತಗೆ ಆಗಿಬಿಡತ್ತೆ. ಸೊ ಕೆಲವೊಬ್ಬರೆಲ್ಲ ಏನು ಮಾಡ್ತಾರೆ, ತುಂಬ ಮೆತ್ತಗಾಗಿತ್ತಪ್ಪ ಅಂತಂದರೆ ಮಿಕ್ಸಿ ಹಾಕೋಕ್ಕೆ ಹೋಗಲ್ಲ. ಸೊ ಇದನ್ನು ಮಾಡಿಬಿಟ್ಟು ಹಾಗೆ ಒಗ್ಗರಣೆ ಕೊಡ್ತಾರೆ. ಇಲ್ಲಿ ನಾನು ಮಿಕ್ಸಿ ಹಾಕ್ಕೊಂಡಿದ್ದೀನಿ, ನಾನು ಈ ಥರ ಹಾಕ್ಕೊಂಡಿದ್ದೀನಿ, ಪೂರ್ತಿ ಮೆತ್ತಗೆ ಹಾಕ್ಕೊಂಡಿಲ್ಲ. ನೋಡಿ ಅಲ್ಲೊಂದು ಕಾಣಿಸ್ತಾ ಇದ್ದಾವೆ. ಇವಾಗ ಈ ಎಣ್ಣೆಗೆ ಸ್ವಲ್ಪ ಬಿಸಿ ಆಗಲಿಕ್ಕೆ ಬಿಡಬೇಕು. ಬಿಸಿ ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೂ ಸ್ವಲ್ಪ ಜೀರಿಗೆ ಹಾಕಬೇಕು. ಸಾಸಿವೆ ಚಟಪಟ ಆಗೋ ತನಕ ಬಿಟ್ಟು ಆಮೇಲೆ ಜೀರಿಗೆ ಹಾಕ್ಕೋಬೇಕು. ಎರಡು ಒಂದೇ ಸರಿ ಹಾಕ್ಕೋಬಾರ್ದು. ಎರಡು ಒಂದೇ ಸರಿ ಹಾಕೋದ್ರಿಂದ ಸಾಸಿವೆ ಸರಿಯಾಗಿ ಬೇಯೋದಿಲ್ಲ, ಜೀರಿಗೆ ಜಲ್ದಿ ಬೇಯ್ದುಬಿಡತ್ತೆ. ಸೊ ನಾನು ಇವಾಗ ನೋಡಿ ಚಟಪಟ ಅಂತ ಇದ್ದಾವೆ ಸಾಸಿವೆ, ಅವಾಗ ಜೀರಿಗೆಯನ್ನು ಹಾಕ್ಕೋತಾ ಇದ್ದೀನಿ. ಜೀರಿಗೆ ಎಲ್ಲ ಹಾಕ್ಕೊಂಡು ಎರಡು ಚಟಪಟ ಅಂದಮೇಲೆ ನಾನಿವಾಗ ಒಂದು ಬೌಲಲ್ಲಿ ಏನು ಮಾಡಿದ್ದೆ, ಒಗ್ಗರಣೆಗೆ ಹಾಕಲಿಕ್ಕೆ ಅಂತಂದು ಎಲ್ಲನೂ ಮಿಕ್ಸ್ ಮಾಡಿಟ್ಟಿದ್ದೆ. ಇದರಲ್ಲಿ ನೋಡಿ ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಕರಿಬೇವು ಮತ್ತು ಇದು ಒಣಮೆಣಸಿನಕಾಯಿ ಇವನ್ನೆಲ್ಲನೂ ಒಂದರಲ್ಲಿ ಹಾಕಿಟ್ಟಿದ್ದೆ. ಇವಾಗ ನಾನು ಏನು ಮಾಡ್ತೀನಿ, ಅದು ಚಟಪಟ ಅಂದಮೇಲೆ ಇವೆಲ್ಲನೂ ಎಣ್ಣೆ ಒಳಗೆ ಹಾಕಿ ಬಾಯ್ಲ್ ಮಾಡ್ತೀನಿ. ಬಟ್ ಇಲ್ಲಿ ನೀವು ಕೊತ್ತಂಬರಿ ಕೆಲವೊಬ್ಬರು ಹಾಕೋತಿದ್ರೆ ಹಾಕ್ಕೋಬೋದು, ಕೆಲವೊಬ್ಬರು ಹಾಕೋದು ಇರ್ಬೋದು. ಬಟ್ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೋತಾ ಇದ್ದೀನಿ, ನನಗಿಷ್ಟ ಕೊತ್ತಂಬರಿ ಹಾಕ್ಕೊಳ್ಳಿಕ್ಕೆ. ಸೊ ನಾನು ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಅನ್ನೋದು ನಿಮ್ಮ ಆಪ್ಷನಲ್ಲು, ನಿಮ್ಮ ಇಷ್ಟ. ಅದು ನೀವು ಹಾಕ್ಕೋತಿದ್ರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಬಿಡ್ಬೋದು. ಸೊ ಇವೆಲ್ಲ ಹಾಕ್ಕೊಂಡ್ಮೇಲೆ ಇವನ್ನೇ ಎಲ್ಲನೂ ನಾವು ಸಿಮ್ಮಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ. ಸುಮ್ಮನೆ ಜಾಸ್ತಿ ಉರಿ ಇಟ್ಟು ನಾವು ಫ್ರೈ ಮಾಡ್ಕೋಬಾರ್ದು, ಸಿಮ್ಮಲ್ಲೇ ಫ್ರೈ ಆಗಬೇಕು. ಸಿಮ್ಮಲ್ಲೇ ಫ್ರೈ ಆದಮೇಲೆ ಈ ಥರ ಇಲ್ಲಿ ತೋರಿಸ್ತಾ ಇರೋ ಥರ ಏನು ಬರುತ್ತೆ, ಅವು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಬಟ್ ಇವು ಇನ್ನೂ ಗೋಲ್ಡನ್ ಬ್ರೌನ್ ಕಲರ್ ಬಂದಿಲ್ಲ. ಸೊ ನಾನು ಇನ್ನೂ ಒಂದು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಅವು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ತಾನೆ ಇರಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಮಾಡಿದರೆ ಅವು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ನಾವು ರೈಸಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಇರಬೇಕಾದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಇದೇ ಥರ ಫ್ರೈ ಮಾಡಿಕೊಂಡು ನೋಡ್ತಾ ಇರಬೇಕು. ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಬ್ರೌನ್ ಕಲರ್ ಬಂದ್ವಪ್ಪ ಅಂತಂದ್ರೆ ಅವಾಗ ನಾವೇನು ಮಾಡಬೇಕು, ಈ ಬಾಣಲಿಗೆ ಸ್ವಲ್ಪ, ಇವಾಗ ನೋಡಿ ಬ್ರೌನ್ ಕಲರ್ ಬಂದಿದೆ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಬ್ರೌನ್ ಕಲರ್ ಬಂದಿದೆ. ಇದಕ್ಕೆ ನಾನು ಸ್ವಲ್ಪ ಹಿಂಗನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ. ನಿಮಗೆಲ್ಲದರಲ್ಲಿ ಹಾಕ್ಕೊಳ್ಳೋಕ್ಕೆ ಇಷ್ಟ ಹಿಂಗು. ಸಾಂಬಾರಾಯಿತು, ಪುಳಿಯೋಗರೆ ಆಯಿತು, ಲೆಮನ್ ರೈಸು, ಈ ಥರ ಹಿಂಗೇನಾದರೂ ಚಟ್ನಿ ಅದು ಮಾಡಿದರೆ, ಸೊ ಎಲ್ಲದರಲ್ಲಿ ಹಿಂಗೆ ಯೂಸ್ ಮಾಡ್ತೀನಿ. ಹೆಲ್ತಿ ಕೂಡ ಚೆನ್ನಾಗಿ ಅಂತ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ, ಮಿಕ್ಸಿಗೆ ಹಾಕ್ಕೊಂಡಿರುವಂಥ ಟೊಮ್ಯಾಟೊ ಪ್ಯೂರಿ ಎಲ್ಲನೂ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ನಿಮಗೆ, ನಾನು ಆಮೇಲೆ ಉಪ್ಪನ್ನು ಸೇರಿಸ್ಕೊಂಡೆ. ಸೊ ಹಾಗಾಗಿ ನಾನು ರೆಡಿ ಮಾಡಿರುವಂಥ ಟೊಮ್ಯಾಟೊ ಮಿಕ್ಸರ್ ಸ್ವಲ್ಪ ತೆಳುವಾಗಿ ಬಂದಿದೆ. ಸೊ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಸ್ವಲ್ಪ ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಗ್ಗರಣೆ ಕೊಟ್ಟಮೇಲೆ ಸ್ವಲ್ಪ ಬಾಯ್ಲ್ ಮಾಡ್ಕೋತಾ ಇದ್ದೀನಿ, ಅದೆಲ್ಲ ಗಟ್ಟಿ ಬರಲಿ ಅಂತಂದು ಹೇಳಿ. ಸೊ ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಬಾಯ್ಲ್ ಆಗ್ತಾಯಿದೆ. ಬಟ್ ನೀವು ಮುಂಚೆನೇ ಉಪ್ಪು ಹಾಕಿ ಬಾಯ್ಲ್ ಮಾಡಿದ್ರಿ ಅಂತಂದರೆ ಇದು ಬಾಯ್ಲ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇರೋಂಗಿಲ್ಲ. ಜಸ್ಟ್ ನೀವು ಒಗ್ಗರಣೆ ಹಾಕಿದ ತಕ್ಷಣವೇ ತೆಗೆದು ಬಿಟ್ಬಿಡ್ಬೋದು. ಬಟ್ ಇಲ್ಲಿ ಕರೆಂಟ್ ಹೋಯಿತು, ಸಾರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.